हेलो गाइस ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಕರ್ನಾಟಕ ನರ್ಸಿಂಗ್ ಹಾಗೂ ಹರೆ ವೈದ್ಯಕೀಯ ವಿಜ್ಞಾನಗಳ ನಿಯಂತ್ರಣ ಪ್ರಾಧಿಕಾರ ಅಂದ್ರೆ ಕರ್ನಾಟಕ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಸೈನ್ಸ್ ಎಜುಕೇಶನ್ ರೆಗ್ಯುಲೇಷನ್ ಅಥಾರಿಟಿ ಕಡೆಯಿಂದ ಪ್ಯಾರಾಮೆಡಿಕಲ್ ಕೌನ್ಸಿಲಿಂಗ್ ಗೆ ಅಪ್ಲಿಕೇಶನ್ಸ್ ನ ಸ್ಟಾರ್ಟ್ ಮಾಡಿದ್ದಾರೆ ಆ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಈ ಒಂದು ವಿಡಿಯೋ ಅಲ್ಲಿ ನೋಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನೆಲ್ ಗೆ ಏನಾದರೂ ಜಾಯಿನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನೆಲ್ ಗೆ ನೀವು ಜಾಯಿನ್ ಆಗಬೇಕಾಗುತ್ತೆ ಹಾಗೂ ಈ ಒಂದು ಪ್ಯಾರಾಮೆಡಿಕಲ್ ನೋಟಿಫಿಕೇಶನ್ ಕೂಡ ನಾನು ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ ನೀವು ಚೆಕ್ ಮಾಡಬಹುದು ಓಕೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಓಕೆ ಮೊದಲು ನೀವು ಬ್ರೌಸರ್ ಅಲ್ಲಿ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಪ್ಯಾರಾಮೆಡಿಕಲ್ ಬೋರ್ಡ್ ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ಶೋ ಆಗುತ್ತೆ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಪ್ಯಾರಾಮೆಡಿಕಲ್ ಬೋರ್ಡ್ ಪೇಜ್ ಓಪನ್ ಆಗುತ್ತೆ ಹಾಗೂ ಇಲ್ಲಿ ನೀವು ಪ್ಯಾರಾಮೆಡಿಕಲ್ ಕೌನ್ಸಿಲಿಂಗ್ ಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಕೆಳಗಡೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಒಂದು ಆಪ್ಷನ್ ಇದೆಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಹಾಗೂ ಮೇಲ್ಗಡೆ ಕೌನ್ಸಿಲಿಂಗ್ ನೋಟಿಫಿಕೇಶನ್ ಅಂಡ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ನೀವು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಕೌನ್ಸಿಲಿಂಗ್ ನೋಟಿಫಿಕೇಶನ್ ನೀವು ಸ್ಟಡಿ ಮಾಡಬಹುದು ಅಂಡ್ ಕೊನೆಯದಾಗಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಾದ್ಮೇಲೆ ಅಪ್ಲಿಕೇಶನ್ ಪ್ರಿಂಟ್ ನ ಡೌನ್ಲೋಡ್ ಮಾಡೋದಕ್ಕೆ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅದನ್ನ ಕೂಡ ನಾನು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿದ್ಮೇಲೆ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲೇ ಹೇಳ್ತೀನಿ ಓಕೆ ಮೊದಲನೇದಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಹಿಯರ್ ಟು ಅಪ್ಲೈ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಅಪ್ಲಿಕೇಶನ್ ಫಾರ್ಮ್ ಫಿಲ್ಲಿಂಗ್ ಪೇಜ್ ಓಪನ್ ಆಗುತ್ತೆ ಈ ರೀತಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಪೇಜ್ ಇರುತ್ತೆ ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ನ ನೀವು ಕಂಪಲ್ಸರಿ ಫಿಲ್ ಮಾಡಲೇಬೇಕು ಎಲ್ಲಾ ಮ್ಯಾಂಡೇಟರಿ ಇರುವಂತ ಫೀಲ್ಡ್ಸ್ ಇದೆ ನೀವು ಕಂಪಲ್ಸರಿ ಫಿಲ್ ಮಾಡಲೇಬೇಕು ಓಕೆ ಒನ್ ಬೈ ಒನ್ ನಾವು ಅಪ್ಲಿಕೇಶನ್ ನ ಫಿಲ್ ಮಾಡೋದು ಹೇಗೆ ಅಂತ ನೋಡೋಣ ಓಕೆ ಮೊದಲನೇದಾಗಿ ನಿಮಗೆ ಮ್ಯಾಕ್ಸಿಮಮ್ ಕ್ವಾಲಿಫಿಕೇಶನ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಈ ಒಂದು ಕೌನ್ಸಿಲಿಂಗ್ ಗೆ ಅಪ್ಲೈ ಮಾಡೋದಕ್ಕೆ ಹಲವಾರು ಆಪ್ಷನ್ಸ್ ಇದೆ SSLC PUC ಸೈನ್ಸ್ PUC ಆರ್ಟ್ಸ್ PUC ಕಾಮರ್ಸ್ ಅಂಡ್ PMB ಡಿಪ್ಲೊಮೊ ವಿದ್ಯಾರ್ಥಿಗಳಿಗೂ ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇದೆ ನೀವೇನಾದರೂ ಜಸ್ಟ್ SSLC ಪಾಸ್ ಆಗಿದ್ರೆ ನೀವು ಇಲ್ಲಿ SSLC ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ PUC ಸೈನ್ಸ್ ಏನಾದರೂ ಪಾಸ್ ಆಗಿದ್ರೆ ನೀವು PUC ಸೈನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ಆರ್ಟ್ಸ್ ಕಾಮರ್ಸ್ ಯಾವ ಕೋರ್ಸ್ ನ ನೀವು ಸ್ಟಡಿ ಕಂಪ್ಲೀಟ್ ಮಾಡಿದ್ದೀರಾ ಆ ಒಂದು ಕೋರ್ಸ್ ನ ನೀವು ಕರೆಕ್ಟ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮಿಸ್ ಆಗಿ ಏನಾದರೂ ಬೇರೆ ಕೋರ್ಸ್ ಏನಾದರೂ ಸೆಲೆಕ್ಟ್ ಮಾಡಿದ್ರೆ ಅಡ್ಮಿಷನ್ ಟೈಮ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ಒಂದು ಕೋರ್ಸ್ ನ ಕರೆಕ್ಟ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಅಭ್ಯರ್ಥಿಯ ಹೆಸರು ಅಂತ ಇದೆಯಲ್ಲ ನಿಮ್ಮ ಒಂದು ನೇಮ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ SSLC ಯ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಾಗೆ ನಿಮ್ಮ ನೇಮ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಓಕೆ ನೇಮ್ ನ ಎಂಟರ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಕ್ಯಾಟಗರಿ ಅಂತ ಇದೆಯಲ್ಲ ನಿಮ್ಮ ಒಂದು ಕ್ಯಾಸ್ಟ್ ನ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ ಕ್ಯಾಸ್ಟ್ ನ ಚೂಸ್ ಮಾಡಿಕೊಂಡು ಸೈಡ್ ಅಲ್ಲಿ ಜನ್ಮ ದಿನಾಂಕ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನ ನೀವು ಎಂಟರ್ ಮಾಡ್ಕೊಳ್ಳಿ ಹಾಗೂ ಏಜ್ ಅಂತ ಇದೆಯಲ್ಲ ನಿಮ್ಮ ಒಂದು ಏಜ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಏಜ್ ಬಂದು ಮ್ಯಾಂಡೇಟರಿ ಇಲ್ಲ ಇದನ್ನ ನೀವು ಸ್ಕಿಪ್ ಕೂಡ ಮಾಡಬಹುದು ಓಕೆ ಅದಾದ್ಮೇಲೆ ಜೆಂಡರ್ ಅಂತ ಇದೆಯಲ್ಲ ನಿಮ್ಮ ಒಂದು ಜೆಂಡರ್ ನ ಚೂಸ್ ಮಾಡ್ಕೊಳ್ಳಿ ಜೆಂಡರ್ ನ ಚೂಸ್ ಮಾಡ್ಕೊಂಡು ಇಮೇಲ್ ಐಡಿ ಅಂತ ಇದೆಯಲ್ಲ ನಿಮ್ಮ ಒಂದು ಆಕ್ಟಿವ್ ಇಮೇಲ್ ಐಡಿ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಓಕೆ ಇಮೇಲ್ ಐಡಿ ನ ಎಂಟರ್ ಮಾಡ್ಕೊಂಡ್ಮೇಲೆ ಪ್ರೈಮರಿ ಕಾಂಟ್ಯಾಕ್ಟ್ ನಂಬರ್ ಅಂತ ಇದೆ ನಿಮ್ಮ ಒಂದು ಮೊಬೈಲ್ ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಓಕೆ ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೊಂಡು ಕೆಳಗಡೆ ಆಧಾರ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಓಕೆ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಲಾಸ್ಟ್ ಅಲ್ಲಿ ರಿಲಿಜನ್ ಅಂತ ಇದೆಯಲ್ಲ ನಿಮ್ಮ ಒಂದು ರಿಲಿಜನ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಇಷ್ಟೆಲ್ಲ ಎಂಟರ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಿಮಗೆ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಓಕೆ ಮೊದಲನೇದಾಗಿ ಫಾದರ್ಸ್ ನೇಮ್ ಅಂತ ಇದೆ ನಿಮ್ಮ ಫಾದರ್ ನೇಮ್ ನ ಎಂಟರ್ ಮಾಡ್ಕೊಳ್ಳಿ ಹಾಗೂ ಮದರ್ಸ್ ನೇಮ್ ಅಂತ ಇದೆ ನಿಮ್ಮ ಮದರ್ ನೇಮ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಮದರ್ ನೇಮ್ ನ ಎಂಟರ್ ಮಾಡ್ಕೊಂಡು ಸೈಡ್ ಅಲ್ಲಿ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಮೊಬೈಲ್ ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಹಾಗೂ ಮೇಲ್ಗಡೆ ಕೊಟ್ಟಿರುವಂತ ಮೊಬೈಲ್ ನಂಬರ್ ಬಿಟ್ಟು ಬೇರೆ ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಅಥವಾ ನಿಮ್ಮ ಫಾದರ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ ನಡೆಯುತ್ತೆ ಓಕೆ ಅದಾದ್ಮೇಲೆ ಆನ್ಯುವಲ್ ಇನ್ಕಮ್ ಅಂತ ಇದೆಯಲ್ಲ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಇನ್ಕಮ್ ಎಷ್ಟಿರುತ್ತೆ ಆ ಒಂದು ಇನ್ಕಮ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಓಕೆ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ನೀವು ನಿಮ್ಮ ಒಂದು ವಿಳಾಸನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಓಕೆ ಮೊದಲನೇದಾಗಿ ಪೋಸ್ಟಲ್ ಅಡ್ರೆಸ್ ಅಂತ ಇದೆಯಲ್ಲ ನಿಮ್ಮ ಪೋಸ್ಟ್ ಆಫೀಸ್ ಅಡ್ರೆಸ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಹಾಗೂ ಎಂಟರ್ ಮಾಡ್ಕೊಂಡು ಜಿಲ್ಲೆ ಅಂತ ಇದೆಯಲ್ಲ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಜಿಲ್ಲೆನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಂಡು ಪಿನ್ ಕೋಡ್ ಅಂತ ಇದೆಯಲ್ಲ ನಿಮ್ಮ ಪೋಸ್ಟ್ ಪಿನ್ ಕೋಡ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಓಕೆ ಅದಾದ್ಮೇಲೆ ಕೆಳಗಡೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ನ ನೀವು ಎಂಟರ್ ಮಾಡಬೇಕಾಗುತ್ತೆ ಅಂಡ್ ಇಲ್ಲಿ ಸೇಮ್ ಆಸ್ ಪೋಸ್ಟಲ್ ಅಡ್ರೆಸ್ ಅಂತ ಇದೆಯಲ್ಲ
ಪೋಸ್ಟ್ ಆಫೀಸ್ ಅಡ್ರೆಸ್ ಅಂಡ್ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಏನಾದ್ರು ಸೇಮ್ ಅಡ್ರೆಸ್ ಆಗಿದ್ರೆ ನೀವು ಇಲ್ಲಿ ಸೇಮ್ ಆಸ್ ಪೋಸ್ಟಲ್ ಅಡ್ರೆಸ್ ಅಂತ ಇದೆ, ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಅಡ್ರೆಸ್ ಬಂದು ಆಟೋಮೆಟಿಕ್ ಆಗಿ ಪೋಸ್ಟಲ್ ಅಡ್ರೆಸ್ ಅಲ್ಲಿ ಎಂಟರ್ ಮಾಡಿರುವ ಹಾಗೆ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಓಕೆ, ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ನ ನೀವು ಎಂಟರ್ ಮಾಡ್ಕೊಂಡಾಗ ನೆಕ್ಸ್ಟ್ ಸ್ಟೆಪ್ ಬಂದು ನಿಮ್ಮ ಸ್ಟಡಿ ಡೀಟೇಲ್ಸ್ ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ಓಕೆ, ಇಲ್ಲಿ SSLC 10th ಅಂತ ಇದೆ. ನಾನು SSLC ಸೆಲೆಕ್ಟ್ ಮಾಡಿರೋದ್ರಿಂದ ಇಲ್ಲಿ SSLC ಶೋ ಆಗ್ತಾ ಇದೆ. ನೀವೇನಾದ್ರೂ PUC ಏನಾದ್ರು ಸೆಲೆಕ್ಟ್ ಮಾಡಿದ್ರೆ, ಓಕೆ, ನೀವು ಇಲ್ಲಿ PUC ಏನಾದ್ರು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೀವು SSLC ಹಾಗೂ PUC ಡೀಟೇಲ್ಸ್ ನ ಎರಡು ಡೀಟೇಲ್ಸ್ ನ ನೀವು ಇಲ್ಲಿ ನೀಡಬೇಕಾಗತ್ತೆ. ಸಿಂಪ್ಲಿ SSLC ಅಂತ ಇದೆಯಲ್ಲ, SSLC ಡೀಟೇಲ್ಸ್ ನ ನೀವು ಇಲ್ಲಿ ಮೇಲ್ಗಡೆ ಎಂಟರ್ ಮಾಡ್ಕೋಬೇಕಾಗತ್ತೆ. ಹಾಗೂ PUC ಡೀಟೇಲ್ಸ್ ನ ನೀವು ಇಲ್ಲಿ ಕೆಳಗಡೆ PUC ಅಂತ ಇದೆಯಲ್ಲ, ನಿಮ್ಮ PUC ಡೀಟೇಲ್ಸ್ ನ ನೀವು ಕೆಳಗಡೆ ಎಂಟರ್ ಮಾಡ್ಕೋಬೇಕಾಗತ್ತೆ. ಹಾಗೂ ಸೈನ್ಸ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ ಆ ಒಂದು ಸ್ಟೂಡೆಂಟ್ಸ್ ನೀವು ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಮಾರ್ಕ್ಸ್ ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ಅಥವಾ ನೀವೇನಾದ್ರೂ SSLC ಮೇಲೆ ನೀವು ಅಪ್ಲೈ ಮಾಡ್ತಾ ಇದ್ರೆ ಸಿಂಪ್ಲಿ ನಿಮ್ಮ ಒಂದು SSLC ಡೀಟೇಲ್ಸ್ ಅಷ್ಟೇ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ಓಕೆ, ಸೆಲೆಕ್ಟ್ ಆದಾಗ ಇಲ್ಲಿ ರಿಜಿಸ್ಟರ್ ನಂಬರ್ ಅಂತ ಇದೆಯಲ್ಲ, ನಿಮ್ಮ SSLC ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಯರ್ ಆಫ್ ಪಾಸಿಂಗ್ ಅಂತ ಇದೆಯಲ್ಲ, ನೀವು ಪಾಸ್ ಆದಂತ ಇಯರ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಹಾಗೂ ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ಎಂಟರ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಅಪ್ಟೈನ್ಡ್ ಮಾರ್ಕ್ಸ್ ಅಂತ ಇದೆ, ನೀವು ಪಡೆದಿರುವಂತ ಅಂಕಗಳನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಹಾಗೂ ಲಾಸ್ಟ್ ಅಲ್ಲಿ ಪರ್ಸೆಂಟೇಜ್ ಅಂತ ಇದೆ, ನೀವು ಪಡೆದಿರುವಂತ SSLC ಪರ್ಸೆಂಟೇಜ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ಓಕೆ, ನಿಮ್ಮ ಒಂದು ಸ್ಟಡಿ ಡೀಟೇಲ್ಸ್ ನ ಎಂಟರ್ ಮಾಡ್ಕೊಂಡು ಕೆಳಗಡೆ ನೋಡಬಹುದು ಇಲ್ಲಿ ಫಿಸಿಕಲ್ ಚಾಲೆಂಜ್ಡ್ ಹೈದರಾಬಾದ್ ಕರ್ನಾಟಕ ಅಂಡ್ ಸ್ಟಡಿಡ್ 7 years ಇನ್ ಕರ್ನಾಟಕ ಅಂತ ಇದೆಲ್ಲ, ಇಲ್ಲಿ ನೀವೇನಾದ್ರೂ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ ಏನಾದ್ರು ಆಗಿದ್ರೆ ನೀವು ಇಲ್ಲಿ ಫಿಸಿಕಲ್ ಚಾಲೆಂಜ್ಡ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೋಬೇಕಾಗುತ್ತೆ. ಅಥವಾ ನೀವೇನಾದ್ರೂ ನಾರ್ಮಲ್ ಸ್ಟೂಡೆಂಟ್ ಆಗಿದ್ರೆ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೋಬೇಡಿ. ಅದಾದ್ಮೇಲೆ ಕೆಳಗಡೆ ನಿಮ್ಮ ಹತ್ರ 371J ಸರ್ಟಿಫಿಕೇಟ್ ಏನಾದ್ರು ಇದ್ರೆ ನೀವು ಈ ಒಂದು ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಿಮ್ಮ 371J ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅಥವಾ ನಿಮ್ಮ ಹತ್ರ ಏನಾದ್ರು 371J ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನೀವು ಈ ಒಂದು ಬಾಕ್ಸ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೋಬೇಡಿ. ಓಕೆ, ಅದಾದ್ಮೇಲೆ ಥರ್ಡ್ ಆಪ್ಷನ್ ನಲ್ಲಿ ಸ್ಟಡಿಡ್ 7 years ಇನ್ ಕರ್ನಾಟಕ ಅಂತ ಇದೆ. ನೀವು ಈ ಪ್ಯಾರಾಮೆಡಿಕಲ್ ಕೌನ್ಸಿಲಿಂಗ್ ಗೆ ಅಡ್ಮಿಷನ್ ನ ಸಬ್ಮಿಟ್ ಮಾಡುವುದಕ್ಕೆ ನೀವು ಕಂಪಲ್ಸರಿ ಕರ್ನಾಟಕದಲ್ಲಿ 7 years ಸ್ಟಡಿ ಮಾಡಿರ್ಲೇಬೇಕಾಗತ್ತೆ. ಅಟ್ಲೀಸ್ಟ್ ನೀವು 7 years ಕರ್ನಾಟಕದಲ್ಲೇ ಸ್ಟಡಿ ಮಾಡಿರ್ಬೇಕಾಗತ್ತೆ. ಅಂಡ್ ಈ ಒಂದು ಚೆಕ್ ಬಾಕ್ಸ್ ಮೇಲೆ ನೀವು ಕಂಪಲ್ಸರಿ ಕ್ಲಿಕ್ ಮಾಡಲೇಬೇಕು. ಈ 7 years ಸ್ಟಡಿ ಸರ್ಟಿಫಿಕೇಟ್ ನ ನೀವು ನಿಮ್ಮ ಸ್ಕೂಲ್ ಇಂದ ಪಡೆದುಕೊಂಡು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಂಡ್ ಇದು ಮ್ಯಾಂಡೇಟರಿ ಫೀಲ್ಡ್, ನೀವು ಕಂಪಲ್ಸರಿ ಒಂದು ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ನ ನೀವು ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು, ಇಲ್ಲಾಂದ್ರೆ ಅಪ್ಲಿಕೇಶನ್ ಬಂದು ರಿಜೆಕ್ಟ್ ಆಗುತ್ತೆ. ಓಕೆ, ಇಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ. ಹಾಗೂ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಸರ್ಟಿಫಿಕೇಟ್ ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅಂಡ್ ಸರ್ಟಿಫಿಕೇಟ್ ಟೈಪ್ ಬಂದು JPG ಫಾರ್ಮ್ಯಾಟ್ ಅಲ್ಲಿ ಇರಬೇಕಾಗತ್ತೆ. ಓಕೆ, ಮೊದಲನೇದಾಗಿ ಇಲ್ಲಿ ಕ್ಯಾಂಡಿಡೇಟ್ ಫೋಟೋ ಅಂತ ಇದೆಲ್ಲ, ಇಲ್ಲಿ ಚೂಸ್ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಫೋಟೋ ಸೈಜ್ ಬಂದು 50 KB ಇರಬೇಕಾಗತ್ತೆ. ಹಾಗೂ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ ಇದೆಲ್ಲ, ನಿಮ್ಮ ಸಿಗ್ನೇಚರ್ ಬಂದು 20 KB ಇರಬೇಕಾಗತ್ತೆ. ಹಾಗೂ SSLC ಮಾರ್ಕ್ಸ್ ಕಾರ್ಡ್ ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. SSLC ಮಾರ್ಕ್ಸ್ ಕಾರ್ಡ್ ಸೈಜ್ ಬಂದು 300 KB ಇರಬೇಕಾಗತ್ತೆ. ಹಾಗೂ ಅಪ್ಲೋಡ್ 7 years ಸ್ಟಡಿ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ನಾನು ಆಗ್ಲೇ ಹೇಳಿರುವಾಗೆ ನೀವು ಕರ್ನಾಟಕ ಸ್ಟೇಟ್ ಅಲ್ಲಿ ಅಟ್ಲೀಸ್ಟ್ 7 years ಸ್ಟಡಿ ಮಾಡಿರ್ಲೇಬೇಕಾಗತ್ತೆ ಕಂಪಲ್ಸರಿ. ಆ ಒಂದು ಸರ್ಟಿಫಿಕೇಟ್ ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ಅದಾದ್ಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂಡ್ ಆಧಾರ್ ಕಾರ್ಡ್ ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ಇಷ್ಟೆಲ್ಲ ಅಪ್ಲೋಡ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಇದೆಯಲ್ಲ, ಈ ಒಂದು ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಈ ಒಂದು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೋಬೇಕಾಗತ್ತೆ. ಓಕೆ, ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಾಗ ನೀವು ಇಲ್ಲಿಯವರೆಗೂ ಎಂಟರ್ ಮಾಡಿರುವಂತಹ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಂಡು ನೀವು ಪೇಮೆಂಟ್ ನ ಮಾಡ್ಬೇಕಾಗತ್ತೆ. ಪೇಮೆಂಟ್ ಬಂದು ಒಂದೊಂದು ಕ್ಯಾಟಗರಿಗೆ ಬೇರೆ ಬೇರೆ ಪೇಮೆಂಟ್ ಇರುತ್ತೆ. ನೀವು ಕರೆಕ್ಟ್ ಆಗಿ ನಿಮ್ಮ ಕ್ಯಾಟಗರಿನ ಚೂಸ್ ಮಾಡ್ಕೊಂಡು ಪೇಮೆಂಟ್ ನ ಮಾಡಬೇಕಾಗತ್ತೆ. UPI ID ಆಪ್ಷನ್ ಕೂಡ ನೀವು ಪೇಮೆಂಟ್ ನ ಮಾಡಬಹುದು. ಓಕೆ, ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ಮತ್ತೆ ನೀವು ಹೋಮ್ ಪೇಜ್ ಗೆ ಬರ್ಬೇಕಾಗತ್ತೆ. ನೀವು ಸಬ್ಮಿಟ್ ಮಾಡಿರುವಂತ ಅಪ್ಲಿಕೇಶನ್ ಪ್ರಿಂಟ್ ಬಂದು ಅಲ್ಲಿ ಡೌನ್ಲೋಡ್ ಆಗಿರಲ್ಲ. ನೀವು ಅಪ್ಲಿಕೇಶನ್ ಪ್ರಿಂಟ್ ಡೌನ್ಲೋಡ್ ಮಾಡುವುದಕ್ಕೆ ಮತ್ತೆ ನೀವು ಹೋಮ್ ಪೇಜ್ ಗೆ ಬರ್ಬೇಕಾಗತ್ತೆ. ಅಂಡ್ ಇಲ್ಲಿ ಆಗ್ಲೇ ಹೇಳಿರುವ ಹಾಗೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಅಪ್ಲಿಕೇಶನ್ ನಂಬರ್ ಅಂತ ಇದೆಯಲ್ಲ, ನಿಮ್ಮ ಅಪ್ಲಿಕೇಶನ್ ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ನಿಮ್ಗೊಂದು ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ, ಆ ಒಂದು ನಂಬರ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ಓಕೆ, ಅಪ್ಲಿಕೇಶನ್ ನಂಬರ್ ನ ಎಂಟರ್ ಮಾಡ್ಕೊಂಡು ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ, ನಿಮ್ಮ ಡೇಟ್ ಆಫ್ ಬರ್ತ್ ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡು ಕೆಳಗಡೆ ಲಾಗಿನ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಾಗ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಬಂದು ಡೌನ್ಲೋಡ್ ಆಗುತ್ತೆ. ಅಥವಾ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಅನ್ನು ಕೂಡ ನೀವು ಪ್ರಿಂಟ್ ಔಟ್ ತಗೋಬಹುದು. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಚಾನಲ್ಗೆ ಏನಾದ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಅಂಡ್ ಈ ಒಂದು ವಿಡಿಯೋ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಥ್ಯಾಂಕ್ ಯು.